ಈಗ ಧಾರಾವಾಹಿ ನೋಡ್ತಾ ಇದ್ರೆ ಎಲ್ರಿಗೂ ಗೊತ್ತಾಗ್ತಾ ಇದೆ, ತುಂಬಾನೇ ಖುಷಿಯೂ ಸಹ ಆಗ್ತಾ ಇದೆ. ಯಾಕೆಂದ್ರೆ ಒಂದಾಗುವಂತ ಒಂದು ಟೈಮ್ ಲಕ್ಷಣ ಸಹ ಬಂದಿದೆ. ಯಾಕೆಂದ್ರೆ ಮನೆಯವರು ಬಂದಿರ್ತಾರೆ, ಅಲ್ಲಿ ತುಂಬಾನೇ ಅವಮಾನವನ್ನ ಸಹ ಮಾಡ್ತಾರೆ ಮನೆಯವ್ರಿಗೆ, ಪವಿತ್ರ ಮನೆಯವ್ರಿಗೆ. ಆಗ ಅಲ್ಲಿ ಹೋಗಿ ದೇವ್ ಅವರನ್ನ ಕಾಪಾಡುವಂಥದ್ದು, ಅವರಿಗೆ ಆದಂತ ಅವಮಾನ ಕ್ಷಮೆನ ಸಹ ಕೇಳುವಂಥದ್ದು, ಸುರಕ್ಷಿತವಾಗಿ ಮನೆಗೆ ಕಳಿಸುವಂಥದ್ದು, ಇದೆಲ್ಲವೂ ಕೂಡ ಆರಂಭದಲ್ಲಿ ಪವಿತ್ರಗೆ ಗೊತ್ತೇ ಇರೋದಿಲ್ಲ. ನೀವೇ ಮನೆಯವ್ರನ್ನ ಕರೆಸಿದ್ದೀರಾ ರಿಸೆಪ್ಷನ್ಗೆ ಅಂತ ಬೈಯುವಂಥದ್ದು. ನಂತರ ಮನೆಗೆ ಹೋದ್ಮೇಲೆ ಎಲ್ಲಾ ಸತ್ಯವೂ ಕೂಡ ಪವಿತ್ರ ಮನೆಯವರು ತಾತ ಕೂಡ ತಿಳಿಸ್ತಾರೆ. ಅಲ್ಲಿ ಬಂದು ದೇವ್ ಕಾಪಾಡಿದ್ದು, ತಾತನ ಪರ ನಿಂತು ಮಾತನಾಡಿದ್ದು, ಪವಿತ್ರನ ಹೆಂಡತಿ ಎಂದಿದ್ದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆಗ ಸಾಫ್ಟ್ ಕಾರ್ನರ್ ಕೂಡ ಶುರುವಾಗುತ್ತೆ ಪವಿತ್ರಗೆ. ನಂತರ ಥ್ಯಾಂಕ್ಸ್ ದೇವ್ ಸರ್ ಅಂತ ಕೂಡ ಹೇಳುವಂಥದ್ದು ಪವಿತ್ರ. ಒಟ್ಟಾರೆ ಚೆನ್ನಾಗಿ ಬರ್ತಾ ಇದೆ, ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ, ಈಗ ಒಂದಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆಯೇ ರಿಯಲ್ ಲೈಫ್ ನಲ್ಲೂ ಸಹ ಈ ಜೋಡಿ ಒಂದಾಗ್ಲಿ ಅಂತ ತುಂಬಾ ಜನ ಸಹ ಕೇಳ್ಕೊತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ಜೋಡಿ ಅಷ್ಟೊಂದು ಕ್ಯೂಟ್ ಆಗಿದೆ. ಸೂರಜ್ ಮತ್ತೆ ಅಮೂಲ್ಯ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ, ಎಲ್ರಿಗೂ ಕೂಡ ಇಷ್ಟ ಆಗ್ತದೆ. ನೀವು ಕೂಡ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಕೂಡ ಇಷ್ಟವಾಗಿರುವಂತಹ ಒಂದು ಅದ್ಭುತವಾದಂತಹ ಧಾರಾವಾಹಿ ಅಂತಾನೆ ಹೇಳ್ಬೋದು. ಚೆನ್ನಾಗಿಯೂ ಕೂಡ ಓಡ್ತಾ ಇದೆ, ಒಳ್ಳೆ TRP ಸಹ ಬರುತ್ತಿದೆ. ನಿಜವಾಗ್ಲೂ ಜನರು ಕೂಡ ತುಂಬಾನೇ ಇಷ್ಟಪಟ್ಟು ಸಹ ನೋಡ್ತಾ ಇದ್ದಾರೆ.